ಮಂಡ್ಯದಲ್ಲಿ ತಾರಕಕ್ಕೇರಿದ ಕೃಷಿ ವಿವಿ ಕದನ. ರಾಜ್ಯ ಸರ್ಕಾರ ಕೃಷಿ ವಿವಿಗೆ ಅನುಮತಿಯನ್ನ ನೀಡಿದೆ. ಹಾಸನ ಕೃಷಿ ಕಾಲೇಜಿನ ಮಂಡ್ಯ ಕೃಷಿ ವಿವಿಗೆ ಸೇರಿಸಲು ಕಿಡಿಕಾರಿದೆ. ಮಂಡ್ಯ ಕೃಷಿ ವಿವಿ ವ್ಯಾಪ್ತಿಗೆ ಸೇರಿಸಲು ರೇವಣ್ಣ ವಿರೋಧವನ್ನ ಮಾಡಿದ್ರು. ಶಾಸಕರ ನಿಯೋಗದ ಜೊತೆ ರಾಜ್ಯಪಾಲರಿಗೆ ರೇವಣ್ಣ ಮನವಿ ಕೂಡ ಮಾಡಿದ್ರು. ರೇವಣ್ಣ ಹಠವನ್ನ ಮುಂದಿಟ್ಟು ಲೋಕಲ್ ಫೈಟ್ ಗೆಲ್ಲೋದಕ್ಕೆ ಕೈ ಪ್ಲಾನ್ ಮಾಡಿತ್ತು. ಮಂಡ್ಯ ಯೂನಿವರ್ಸಿಟಿಗೆ ಹಾಸನ ಸೇರಿದ್ರೆ ಏನ್ ತಪ್ಪು ಅಂತೇಳಿ ಪ್ರಶ್ನೆ ಮಾಡಿತ್ತು. ಚುನಾವಣೆ ವೇಳೆ ಗೆಲ್ಲೋಕೆ ಮಾತ್ರ ಮಂಡ್ಯ ಜನ ಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯ ಬೇಡವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಎಚ್ಡಿಕೆ ವಿರುದ್ಧ ಸಚಿವ ಎನ್ ಚಲುವರಾಯಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಕೃಷಿ ವಿವಿ ವಿಚಾರ ಈಗ ತಾರಕಕ್ಕೇರ್ತಾ ಇದೆ. ಇನ್ಯಾರಿಗಿದೆಯಂತೆ? ಅವ್ರ ಅಣ್ಣಂಗಿದೆಯಂತ, ಅವ್ರಿಗಿಲ್ಲ ಅಂತ ಅವ್ರ ಅಣ್ಣಂಗಿದೆಯಂತ. ಗವರ್ನರ್ ಹತ್ರ ಹೋಗಿ ಲೆಟರ್ ಕೊಟ್ಟವ್ರು ನೋಡಿದ್ರೇನ? ಗವರ್ನರ್ಗೆ ಲೆಟರ್ ಕೊಟ್ಟವ್ರು ನೋಡಿದ್ರ? ನಿಮ್ಗೆ ಬಂದಿದ್ಯಾ ಅಂತೆ? ಕಳ್ಸಪ್ಪ ಗವರ್ನರ್. ಒಂದ್ ನಿಮಿಷ ಕೇಳಿದ್ರು. ಒಂದ್ ನಿಮಿಷ ಲೆಟರ್ ನೋಡಿದ್ರಲ್ವಾ? ರವಿ ನೋಡಿಲ್ಲ ಅಂದ. ಒಂದ್ ನಿಮಿಷ. ಕುಮಾರಸ್ವಾಮಿನು ಬೇರೆ ಯಾವುದು ದೇವೇಗೌಡರ ಮಗ. ರೇವಣ್ಣ ಯಾರು? ದೇವೇಗೌಡರ ಮಗ. ಈ ಜಿಲ್ಲೆನಲ್ಲಿ 8 ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದಾರ ಯಾರು? ಕುಮಾರಸ್ವಾಮಿ. ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು? ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿ ಅವರು. ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳ್ಬೇಕಾ, ನಾನು ಹೇಳ್ಬೇಕಾ? ನಾನಲ್ಲ ಹೇಳೋದು. ಇವತ್ತು 180 ರಿಂದ 100 ಕಿಲೋಮೀಟರ್ ಹಾಸನದಿಂದ ಆಗುತ್ತೆ. ಬೆಂಗಳೂರು 180 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ ಹೋಗ್ಬೇಕು ನಾವು. ಮಂಡ್ಯ ಬೇಡ ಅಂದ್ರೆ ಏನ್ ಅರ್ಥ? ಮೈಸೂರನ್ನು ಕೇಳ್ಬೋದಾಯ್ತಲ್ಲ, ನಮ್ಮ ಮೈಸೂರು ಕೊಡಿ, ಮಂಡ್ಯಕ್ಕೆ ಯಾಕೆ ತಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ? ಮೈಸೂರು ಡಿವಿಷನ್ ಹೆಡ್ ಕ್ವಾರ್ಟರ್, ಒಂದು ದಿವಸ ರಾಜಧಾನಿಯಾಗಿದ್ದಂತ ಊರು. ಅಂತ ಊರಿನಲ್ಲಿ ಸಿದ್ದರಾಮಯ್ಯನವರಾಗಲಿ, ಮಹದೇವಪ್ಪ ಆಗಲಿ, ವೆಂಕಟೇಶಣ್ಣ ಆಗಲಿ, ಅಲ್ಲಿ ಶಾಸಕರಲ್ಲಿ ಮಂಡ್ಯ ರೈತರು, ಮಂಡ್ಯ ನಾವೆಲ್ಲರೂ ಒಂದೇ ಕ್ಲೈಮೆಟಿಕ್ ಝೋನು. ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿ ಅನ್ನೋನಾಗ ಇವರು ಅಣ್ಣ ಬೇಡ, ತಮ್ಮ ಸ್ವಾಗತ. ಇದು ಇಬ್ಬಂದಿ ನೀತಿ ಅಂತಾರೆ. ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ, ಗೊತ್ತಾಯ್ತಾ? ರೇವಣ್ಣ ಹತ್ರ ನಾನು ಕಲಿಬೇಕಾದಿಲ್ಲ. ನನ್ನ ಇತಿಹಾಸ ಪಾಪ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ. ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗ್ ಮಾಡ್ಕೊಂಬಂದೆ ಅಂತ. 94ರಿಂದ ರಾಜಕಾರಣ. ಮಂಡ್ಯದಲ್ಲಿ ತಾರಕಕ್ಕೇರಿದ ಕೃಷಿ ವಿವಿ ಕದನ. ರಾಜ್ಯ ಸರ್ಕಾರ ಕೃಷಿ ವಿವಿಗೆ ಅನುಮತಿಯನ್ನ ನೀಡಿದೆ. ಹಾಸನ ಕೃಷಿ ಕಾಲೇಜಿನ ಮಂಡ್ಯ ಕೃಷಿ ವಿವಿಗೆ ಸೇರಿಸಲು ಕಿಡಿಕಾರಿದೆ. ಮಂಡ್ಯ ಕೃಷಿ ವಿವಿ ವ್ಯಾಪ್ತಿಗೆ ಸೇರಿಸಲು ರೇವಣ್ಣ ವಿರೋಧವನ್ನ ಮಾಡಿದ್ರು. ಶಾಸಕರ ನಿಯೋಗದ ಜೊತೆ ರಾಜ್ಯಪಾಲರಿಗೆ ರೇವಣ್ಣ ಮನವಿ ಕೂಡ ಮಾಡಿದ್ರು. ರೇವಣ್ಣ ಹಠವನ್ನ ಮುಂದಿಟ್ಟು ಲೋಕಲ್ ಫೈಟ್ ಗೆಲ್ಲೋದಕ್ಕೆ ಕೈ ಪ್ಲಾನ್ ಮಾಡಿತ್ತು. ಮಂಡ್ಯ ಯೂನಿವರ್ಸಿಟಿಗೆ ಹಾಸನ ಸೇರಿದ್ರೆ ಏನ್ ತಪ್ಪು ಅಂತೇಳಿ ಪ್ರಶ್ನೆ ಮಾಡಿತ್ತು. ಚುನಾವಣೆ ವೇಳೆ ಗೆಲ್ಲೋಕೆ ಮಾತ್ರ ಮಂಡ್ಯ ಜನ ಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯ ಬೇಡವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಎಚ್ಡಿಕೆ ವಿರುದ್ಧ ಸಚಿವ ಎನ್ ಚಲುವರಾಯಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಕೃಷಿ ವಿವಿ ವಿಚಾರ ಈಗ ತಾರಕಕ್ಕೇರ್ತಾ ಇದೆ. ಇನ್ಯಾರಿಗಿದೆಯಂತೆ? ಅವ್ರ ಅಣ್ಣಂಗಿದೆಯಂತ, ಅವ್ರಿಗಿಲ್ಲ ಅಂತ ಅವ್ರ ಅಣ್ಣಂಗಿದೆಯಂತ. ಗವರ್ನರ್ ಹತ್ರ ಹೋಗಿ ಲೆಟರ್ ಕೊಟ್ಟವ್ರು ನೋಡಿದ್ರೇನ? ಗವರ್ನರ್ಗೆ ಲೆಟರ್ ಕೊಟ್ಟವ್ರು ನೋಡಿದ್ರ? ನಿಮ್ಗೆ ಬಂದಿದ್ಯಾ ಅಂತೆ? ಕಳ್ಸಪ್ಪ ಗವರ್ನರ್. ಒಂದ್ ನಿಮಿಷ ಕೇಳಿದ್ರು. ಒಂದ್ ನಿಮಿಷ ಲೆಟರ್ ನೋಡಿದ್ರಲ್ವಾ? ರವಿ ನೋಡಿಲ್ಲ ಅಂದ. ಒಂದ್ ನಿಮಿಷ. ಕುಮಾರಸ್ವಾಮಿನು ಬೇರೆ ಯಾವುದು ದೇವೇಗೌಡರ ಮಗ. ರೇವಣ್ಣ ಯಾರು? ದೇವೇಗೌಡರ ಮಗ. ಈ ಜಿಲ್ಲೆನಲ್ಲಿ 8 ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದಾರ ಯಾರು? ಕುಮಾರಸ್ವಾಮಿ. ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು? ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿ ಅವರು. ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳ್ಬೇಕಾ, ನಾನು ಹೇಳ್ಬೇಕಾ? ನಾನಲ್ಲ ಹೇಳೋದು. ಇವತ್ತು 180 ರಿಂದ 100 ಕಿಲೋಮೀಟರ್ ಹಾಸನದಿಂದ ಆಗುತ್ತೆ. ಬೆಂಗಳೂರು 180 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ ಹೋಗ್ಬೇಕು ನಾವು. ಮಂಡ್ಯ ಬೇಡ ಅಂದ್ರೆ ಏನ್ ಅರ್ಥ? ಮೈಸೂರನ್ನು ಕೇಳ್ಬೋದಾಯ್ತಲ್ಲ, ನಮ್ಮ ಮೈಸೂರು ಕೊಡಿ, ಮಂಡ್ಯಕ್ಕೆ ಯಾಕೆ ತಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ? ಮೈಸೂರು ಡಿವಿಷನ್ ಹೆಡ್ ಕ್ವಾರ್ಟರ್, ಒಂದು ದಿವಸ ರಾಜಧಾನಿಯಾಗಿದ್ದಂತ ಊರು. ಅಂತ ಊರಿನಲ್ಲಿ ಸಿದ್ದರಾಮಯ್ಯನವರಾಗಲಿ, ಮಹದೇವಪ್ಪ ಆಗಲಿ, ವೆಂಕಟೇಶಣ್ಣ ಆಗಲಿ, ಅಲ್ಲಿ ಶಾಸಕರಲ್ಲಿ ಮಂಡ್ಯ ರೈತರು, ಮಂಡ್ಯ ನಾವೆಲ್ಲರೂ ಒಂದೇ ಕ್ಲೈಮೆಟಿಕ್ ಝೋನು. ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿ ಅನ್ನೋನಾಗ ಇವರು ಅಣ್ಣ ಬೇಡ, ತಮ್ಮ ಸ್ವಾಗತ. ಇದು ಇಬ್ಬಂದಿ ನೀತಿ ಅಂತಾರೆ. ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ, ಗೊತ್ತಾಯ್ತಾ? ರೇವಣ್ಣ ಹತ್ರ ನಾನು ಕಲಿಬೇಕಾದಿಲ್ಲ. ನನ್ನ ಇತಿಹಾಸ ಪಾಪ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ. ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗ್ ಮಾಡ್ಕೊಂಬಂದೆ ಅಂತ. 94ರಿಂದ ರಾಜಕಾರಣ.
ಮಂಡ್ಯದಲ್ಲಿ ತಾರಕಕ್ಕೇರಿದ ಕೃಷಿ ವಿವಿ ಕದನ. ರಾಜ್ಯ ಸರ್ಕಾರ ಕೃಷಿ ವಿವಿಗೆ ಅನುಮತಿಯನ್ನ ನೀಡಿದೆ. ಹಾಸನ ಕೃಷಿ ಕಾಲೇಜ್ನ ಮಂಡ್ಯ ಕೃಷಿ ವಿವಿಗೆ ಸೇರಿಸಲು ಕಿಡಿಕಾರಿದೆ. ಮಂಡ್ಯ ಕೃಷಿ ವಿವಿ ವ್ಯಾಪ್ತಿಗೆ ಸೇರಿಸಲು ರೇವಣ್ಣ ವಿರೋಧವನ್ನ ಮಾಡಿದ್ರು. ಶಾಸಕರ ನಿಯೋಗದ ಜೊತೆ ರಾಜ್ಯಪಾಲರಿಗೆ ರೇವಣ್ಣ ಮನವಿ ಕೂಡ ಮಾಡಿದ್ರು. ರೇವಣ್ಣ ಹಠವನ್ನ ಮುಂದಿಟ್ಟು ಲೋಕಲ್ ಫೈಟ್ ಗೆಲ್ಲೋದಕ್ಕೆ ಕೈ ಪ್ಲಾನ್ ಮಾಡಿತ್ತು. ಮಂಡ್ಯ ಯೂನಿವರ್ಸಿಟಿಗೆ ಹಾಸನ ಸೇರಿದ್ರೆ ಏನ್ ತಪ್ಪು ಅಂತೇಳಿ ಪ್ರಶ್ನೆ ಮಾಡಿತ್ತು. ಚುನಾವಣೆ ವೇಳೆ ಗೆಲ್ಲೋಕೆ ಮಾತ್ರ ಮಂಡ್ಯ ಜನ ಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯ ಬೇಡವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಎಚ್ಡಿಕೆ ವಿರುದ್ಧ ಸಚಿವ ಎನ್ ಚೆಲುವರಾಯಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಕೃಷಿ ವಿವಿ ವಿಚಾರ ಈಗ ತಾರಕಕ್ಕೇರ್ತಾ ಇದೆ. ಇನ್ಯಾರಿಗಿದೆಯಂತೆ? ಅವ್ರ ಅಣ್ಣಂಗಿದೆಯಂತ, ಅವ್ರಿಗಿಲ್ಲ ಅಂದ್ರೆ ಅವ್ರ ಅಣ್ಣಂಗಿದೆಯಂತ. ಗವರ್ನರ್ ಹತ್ರ ಹೋಗಿ ಲೆಟರ್ ಕೊಟ್ಟವ್ರು ನೋಡಿದ್ರೇನ? ಗವರ್ನರ್ಗೆ ಲೆಟರ್ ಕೊಟ್ಟವ್ರು ನೋಡಿದ್ರ? ನಿಮ್ಗೆ ಬಂದಿದ್ಯಾ ಅಂತೆ? ಕಳ್ಸಪ್ಪ ಗವರ್ನರ್. ಒಂದ್ ನಿಮಿಷ ಕೇಳಿದ್ರು. ಒಂದ್ ನಿಮಿಷ ಲೆಟರ್ ನೋಡಿದ್ರಲ್ವಾ? ರವಿ ನೋಡಿಲ್ಲ ಅಂದ. ಒಂದ್ ನಿಮಿಷ. ಕುಮಾರಸ್ವಾಮಿನು ಬೇರೆ ಯಾವುದು ದೇವೇಗೌಡರು ಮಗ. ರೇವಣ್ಣ ಯಾರು? ದೇವೇಗೌಡರು ಮಗ. ಈ ಜಿಲ್ಲೆನಲ್ಲಿ 8 ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದಾರ ಯಾರು? ಕುಮಾರಸ್ವಾಮಿ. ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು? ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿ ಅವರು. ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳ್ಬೇಕಾ, ನಾನು ಹೇಳ್ಬೇಕಾ? ನಾನಲ್ಲ ಹೇಳೋದು. ಇವತ್ತು 180ರಿಂದ 100 ಕಿಲೋಮೀಟರ್ ಹಾಸನದಿಂದ ಆಗುತ್ತೆ. ಬೆಂಗಳೂರು 180 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ ಹೋಗ್ಬೇಕು ನಾವು. ಮಂಡ್ಯ ಬೇಡ ಅಂದ್ರೆ ಏನರ್ಥ? ಮೈಸೂರನ್ನು ಕೇಳ್ಬೋದಾಯ್ತಲ್ಲ, ನಮ್ಮ ಮೈಸೂರು ಕೊಡಿ, ಮಂಡ್ಯಕ್ಕೆ ಯಾಕೆ ತಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ? ಮೈಸೂರು ಡಿವಿಷನ್ ಹೆಡ್ ಕ್ವಾರ್ಟರ್, ಒಂದು ದಿವಸ ರಾಜಧಾನಿ ಆಗಿದ್ದಂತ ಊರು. ಅಂತ ಊರಿನಲ್ಲಿ ಸಿದ್ದರಾಮಯ್ಯನವರಾಗಲಿ, ಮಹದೇವಪ್ಪ ಆಗಲಿ, ವೆಂಕಟೇಶಣ್ಣ ಆಗಲಿ, ಅಲ್ಲಿ ಶಾಸಕರಾಗಲಿ, ಮಂಡ್ಯ ರೈತರು, ಮಂಡ್ಯ ನಾವೆಲ್ಲರೂ ಒಂದೇ ಕ್ಲೈಮೆಟಿಕ್ ಝೋನು. ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿ ಅನ್ನೋನಾಗ ಇವರು ಅಣ್ಣ ಬೇಡ, ತಮ್ಮ ಸ್ವಾಗತ, ಇದು ಇಬ್ಬಂದಿ ನೀತಿ ಅಂತಾರೆ. ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ, ಗೊತ್ತಾಯ್ತಾ? ರೇವಣ್ಣ ಹತ್ರ ನಾನು ಕಲಿಬೇಕಾದಿಲ್ಲ. ನನ್ನ ಇತಿಹಾಸ ಪಾಪ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ. ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗ್ ಮಾಡ್ಕೊಂಬಂದೆ ಅಂತ. 94ರಿಂದ ರಾಜಕಾರಣ. ಮಂಡ್ಯದಲ್ಲಿ ತಾರಕಕ್ಕೇರಿದ ಕೃಷಿ ವಿವಿ ಕದನ. ರಾಜ್ಯ ಸರ್ಕಾರ ಕೃಷಿ ವಿವಿಗೆ ಅನುಮತಿಯನ್ನ ನೀಡಿದೆ. ಹಾಸನ ಕೃಷಿ ಕಾಲೇಜ್ನ ಮಂಡ್ಯ ಕೃಷಿ ವಿವಿಗೆ ಸೇರಿಸಲು ಕಿಡಿಕಾರಿದೆ. ಮಂಡ್ಯ ಕೃಷಿ ವಿವಿ ವ್ಯಾಪ್ತಿಗೆ ಸೇರಿಸಲು ರೇವಣ್ಣ ವಿರೋಧವನ್ನ ಮಾಡಿದ್ರು. ಶಾಸಕರ ನಿಯೋಗದ ಜೊತೆ ರಾಜ್ಯಪಾಲರಿಗೆ ರೇವಣ್ಣ ಮನವಿ ಕೂಡ ಮಾಡಿದ್ರು. ರೇವಣ್ಣ ಹಠವನ್ನ ಮುಂದಿಟ್ಟು ಲೋಕಲ್ ಫೈಟ್ ಗೆಲ್ಲೋದಕ್ಕೆ ಕೈ ಪ್ಲಾನ್ ಮಾಡಿತ್ತು. ಮಂಡ್ಯ ಯೂನಿವರ್ಸಿಟಿಗೆ ಹಾಸನ ಸೇರಿದ್ರೆ ಏನ್ ತಪ್ಪು ಅಂತೇಳಿ ಪ್ರಶ್ನೆ ಮಾಡಿತ್ತು. ಚುನಾವಣೆ ವೇಳೆ ಗೆಲ್ಲೋಕೆ ಮಾತ್ರ ಮಂಡ್ಯ ಜನ ಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯ ಬೇಡವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಎಚ್ಡಿಕೆ ವಿರುದ್ಧ ಸಚಿವ